ಗಲಾತ್ಯದವರಿಗೆ 5ನೇ ಅಧ್ಯಾಯ 17ನೆಯ ವಾಕ್ಯ. ಶರೀರಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರಭಾವಕ್ಕೆ ವಿರುದ್ಧವಾಗಿದೆ. ನಾವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಅವು ಒಂದಕ್ಕೊಂದು ಹೋರಾಡುತ್ತವೆ. ಈ ವಾಕ್ಯದಲ್ಲಿ ನಮ್ಮ ಶರೀರಭಾವದ ಕ್ರಿಯೆಗಳು ಮತ್ತು ಆತ್ಮನ ಕ್ರಿಯೆಗಳು ಒಂದಕ್ಕೊಂದು ವಿರೋಧವಾಗಿ ಹೋರಾಡುತ್ತವೆ ಎಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂತಹ ಸಮಯದಲ್ಲಿ ನಮ್ಮ ಶರೀರವು ಈ ಮಣ್ಣಿಂದ ತೆಗೆಯಲ್ಪಟ್ಟದ್ದರ ನಿಮಿತ್ತವಾಗಿ, ಹಾಗೆ ನಾವು ಹುಟ್ಟಿದಾಗಿನಿಂದಲೇ ಪಾಪ ನಮ್ಮೊಳಗೆ ಇದ್ದದ್ದರ ನಿಮಿತ್ತವಾಗಿ ಪ್ರತಿನಿತ್ಯವೂ ಕೂಡ ಈ ಶರೀರ ಭಾವದ ಕ್ರಿಯೆಗಳನ್ನು ನಾವು ಜಯಿಸುತ್ತಲೇ ಮುನ್ನಡೆಯಬೇಕು. ಅದಕ್ಕೆ ನಮಗೆ ಸಹಾಯ ಮಾಡುವಂತೆ ಪರಿಶುದ್ಧಾತ್ಮನನ್ನ ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಪರಿಶುದ್ಧಾತ್ಮನನ್ನ ಹೊಂದಿದ ಮಾತ್ರಕ್ಕೆ ಶರೀರ ಭಾವಗಳನ್ನು ಜಯಿಸಿದೆವು ಎಂಬುದಾಗಿ ಅಲ್ಲ. ನಮ್ಮ ಶರೀರ ಭಾವದ ಅಭಿಲಾಷೆಗಳೆಲ್ಲವೂ ಆತ್ಮನಿಗೆ ವಿರುದ್ಧವಾಗಿರುತ್ತವೆ, ಆತ್ಮನ ಅಭಿಲಾಷೆಗಳೆಲ್ಲವೂ ಶರೀರ ಭಾವಕ್ಕೆ ವಿರುದ್ಧವಾಗಿರುತ್ತವೆ. ನಾವು ಮಾಡಲು ಅಪೇಕ್ಷಿಸುವುದನ್ನು ಮಾಡುವುದಕ್ಕಾಗದಂತೆ ಒಂದಕ್ಕೊಂದು ಹೋರಾಡುತ್ತವೆ. ಹೋರಾಡುವಾಗ ನಾವು ಯಾವುದರ ಪರವಾಗಿ ನಿಲ್ಲುತ್ತೇವೆ, ಇಲ್ಲ ಯಾವ ವಿಷಯದಲ್ಲಿ ಬಲಿಷ್ಠರಾಗಿ ಬಲಶಾಲಿಗಳಾಗಿದ್ದೇವೋ ಆ ವಿಷಯವು ಜಯವನ್ನ ಹೊಂದುತ್ತದೆ. ನಾವು ಆತ್ಮೀಕ ವಿಷಯದಲ್ಲಿ ಬಲಿಷ್ಠರಾಗಿ ಬಲಶಾಲಿಗಳಾಗಿದ್ದರೆ, ಪ್ರಾರ್ಥನೆಯಲ್ಲಿ, ಸತ್ಯವೇದ ಓದುವುದರಲ್ಲಿ, ದೇವರೊಟ್ಟಿಗಿರುವಂತಹ ಅನ್ಯೋನ್ಯತೆಯಲ್ಲಿ, ಧ್ಯಾನದಲ್ಲಿ, ದೇವರೊಟ್ಟಿಗೆ ನಡೆಯುವುದರಲ್ಲಿ ನಾವು ಬಲಿಷ್ಠರಾಗಿದ್ದರೆ ಆತ್ಮವು ಬಲಗೊಳ್ಳುತ್ತದೆ. ಶರೀರ ಭಾವದ ಕ್ರಿಯೆಗಳು ಬಲಹೀನವಾಗಿ ಅದರ ಕಾರ್ಯಗಳನ್ನು, ಅದರ ಅಭಿಲಾಷೆಗಳನ್ನು ನೆರವೇರಿಸಿಕೊಳ್ಳುವುದಕ್ಕೆ ಆಗದೆ ಅಡಗಿ ಹೋಗುತ್ತದೆ. ಅದೇ ಸಮಯದಲ್ಲಿ ನಾವು ಶರೀರ ಭಾವಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಟ್ಟು ನಮ್ಮ ಕಲ್ಪನೆಗಳಲ್ಲಿ, ಯೋಚನೆಗಳಲ್ಲಿ, ಕಾರ್ಯಗಳಲ್ಲಿ ಎಲ್ಲ ಇಹಲೋಕದ ಪಾಪಗಳಿಗೂ ಇಹಲೋಕದ ಕಾರ್ಯಗಳಿಗೂ ಅವಕಾಶವನ್ನು ಕೊಟ್ಟು ಜೀವಿಸುವುದಾದರೆ, ಶರೀರದ ಇಚ್ಛೆಗಳನ್ನು ಪ್ರೇರೇಪಿಸುವಂತ ಕಾರ್ಯಗಳನ್ನು ನೋಡುವುದರಲ್ಲಿಯೂ ಕಾರ್ಯಗಳಲ್ಲಿ ಒಳಗಾಗುವುದರಲ್ಲಿಯೂ ಜೀವಿತವನ್ನು ಕಳೆಯುವುದಾದರೆ, ಲೋಕದ ವಿಷಯಗಳಲ್ಲಿ ಮುಳುಗಿ ಹೋಗುವುದಾದರೆ ಅದು ಆತ್ಮೀಕ ವಿಷಯಗಳನ್ನು ತಣ್ಣಗೆ ಮಾಡುತ್ತದೆ. ಅಂಥವರ ಜೀವಿತದಲ್ಲಿ ಶರೀರ ಭಾವಗಳು ಜಯ ಹೊಂದುತ್ತದೆ, ಆತ್ಮನ ವಿಷಯಗಳು ಅಡಗಿ ಹೋಗುತ್ತದೆ. ಅದರ ಅಂತ್ಯದಲ್ಲಿ ಅಂಥವರ ಜೀವಿತವು ನಾಶನಕ್ಕೆ ದೊಬ್ಬಲ್ಪಡುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ಆತ್ಮನು ಶರೀರ ಭಾವಗಳು ಇದೆರಡೂ ಕೂಡ ಪರಸ್ಪರ ವಿರೋಧವಾಗಿ ಹೋರಾಡುತ್ತಾ ಇರುತ್ತವೆ. ನಾವು ಯಾವುದರಲ್ಲಿ ಬಲಿಷ್ಠರಾಗಿದ್ದೇವೋ ಅದು ಜಯ ಹೊಂದುತ್ತದೆ ಎಂಬುದನ್ನು ತಿಳಿದು ಈ ದಿವಸಗಳಲ್ಲಿ ಪ್ರತಿನಿತ್ಯವೂ ಕೂಡ ಈ ಹೋರಾಟದಲ್ಲಿ ಜಯ ಹೊಂದುವ ಹಾಗೆ ಆತ್ಮೀಕ ವಿಷಯಗಳಲ್ಲಿ ಬಲಗೊಳ್ಳುತ್ತಾ ಪ್ರತಿನಿತ್ಯವೂ ಕೂಡ ಪ್ರಾರ್ಥಿಸುತ್ತಾ ದೇವರ ವಾಕ್ಯಗಳನ್ನು ಓದಿ ಧ್ಯಾನಿಸಿ ಅದನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರವಾಗಿ ನಡೆಯುವಂತೆ, ದೇವರ ಚಿತ್ತ ಏನೆಂಬುದಾಗಿ ಅರಿತು ಅದನ್ನು ನೆರವೇರಿಸುವುದಕ್ಕಾಗಿ ಶ್ರಮ ಪಡುವಂತೆ, ಪವಿತ್ರಾತ್ಮನ ಬಲದಿಂದ ಕಾರ್ಯಗಳನ್ನು ಮಾಡುವಂತೆ ಸಮರ್ಪಿಸುವುದಾದರೆ ನಿಶ್ಚಯವಾಗಿ ಶರೀರ ಭಾವಗಳು ನಮ್ಮ ಮೇಲೆ ಜಯವನ್ನು ಹೊಂದುವುದಿಲ್ಲ. ಲೋಕದ ಕಾರ್ಯಗಳು ಸೋತು ಹೋಗುತ್ತವೆ. ಲೋಕವನ್ನು ಜಯಿಸಿದಂಥ, ಸೈತಾನನನ್ನು ಜಯಿಸಿದಂಥ ಯೇಸುಕ್ರಿಸ್ತನ ಬಲದಿಂದ ನಾವು ಪೂರ್ಣ ಜಯಶಾಲಿಗಳಾಗಬಹುದು. ಆದ್ದರಿಂದ ಈ ದಿವಸಗಳಲ್ಲಿ ನೀವು ಯಾವುದರಲ್ಲಿ ಬಲಿಷ್ಠರಾಗಿದ್ದೀರೋ, ಇಲ್ಲ ಬಲಿಷ್ಠರಾಗುವುದಕ್ಕೆ ಶ್ರಮ ಪಡುತ್ತಾ ಇದ್ದೀರೋ ಆ ವಿಷಯವೇ ಜಯಿಸುತ್ತದೆ, ಮತ್ತೊಂದು ಸೋತು ಹೋಗುತ್ತದೆ ಎಂಬುದನ್ನು ತಿಳಿದು ಶರೀರ ಭಾವಕ್ಕಲ್ಲ ಆತ್ಮೀಕ ವಿಷಯಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ಅದರಲ್ಲಿ ಪುಷ್ಟಿಯಾಗುವಂಥ, ಅದರಲ್ಲಿ ಬೆಳೆಯುವಂಥ, ಬಲಗೊಳ್ಳುವಂಥ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಅದಪ್ಪ, ಶರೀರ ಭಾವದ ಅಭಿಲಾಷೆಗಳು ಆತ್ಮನಿಗೆ ವಿರುದ್ಧವಾಗಿವೆ. ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನಾವು ಮಾಡಲು ಅಪೇಕ್ಷಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ನಾವು ಯಾವುದರಲ್ಲಿ ಬಲಿಷ್ಠರಾಗಿದ್ದೇವೋ, ಯಾವುದರಲ್ಲಿ ಬಲಶಾಲಿಗಳಾಗಿದ್ದೇವೋ ಅದೇ ಜಯಿಸುತ್ತದೆ ಎಂಬುದಾಗಿ ನೀನು ತಿಳಿಸಿದಂತೆ ಈ ದಿವಸಗಳಲ್ಲಿ ಕರ್ತನೆ ಆತ್ಮೀಕ ವಿಷಯಗಳಲ್ಲಿ ಆಸಕ್ತಿ ಉಳ್ಳವರಾಗಿ ಬಲಶಾಲಿಗಳಾಗಿ ಪ್ರತಿನಿತ್ಯವೂ ಕೂಡ ಪ್ರಾರ್ಥಿಸುತ್ತಾ, ವಾಕ್ಯಗಳನ್ನು ಓದಿ ಧ್ಯಾನಿಸುತ್ತಾ ಅದನ್ನು ಅನುಸರಿಸಿ ನಡೆಯುವಂಥ ವ್ಯಕ್ತಿಗಳಾಗಿ ಪ್ರತಿಯೊಬ್ಬೊಬ್ಬರನ್ನು ಮಾರ್ಪಡಿಸು. ಒಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ಆತ್ಮೀಕ ವಿಷಯಗಳು ಬಲಗೊಳ್ಳಲಿ, ಒಳಗಿನ ಮನುಷ್ಯನು ಪುಷ್ಟಿಗೊಳ್ಳಲಿ. ಯೇಸುವಿನ ನಾಮದಲ್ಲಿ ಲೋಕದ ಕಾರ್ಯಗಳು, ಪಾಪಗಳು, ಶರೀರ ಭಾವದ ಇಚ್ಛೆಗಳು, ಕಾರ್ಯಗಳೆಲ್ಲ ನೀಗಿ ಹೋಗುವಂತೆ, ಅವುಗಳ ಮೇಲೆ ಜಯ ಹೊಂದುವಂತೆ ಪ್ರತಿಯೊಬ್ಬೊಬ್ಬರೂ ಕೂಡ ಪೂರ್ಣ ಜಯಶಾಲಿಗಳಾಗಿ ಮುನ್ನಡೆಯಲಿ.
ಸೈತಾನನ ಕಾರ್ಯಗಳು ಲಯವಾಗಿ ಹೋಗಲಿ, ತಡೆಗಳು ನೀಗಲಿ ಅಪ್ಪ. ಅದ್ಭುತವಾದಂಥ ಬಿಡುಗಡೆ, ಆರೋಗ್ಯ, ಬಲ, ಪೂರ್ಣವಾದಂಥ ಆಶೀರ್ವಾದಗಳು ಜೀವಿತಗಳಿಗೆ ಉಂಟಾಗಲಿ. ಕರ್ತನೆ, ನೀನು ಸಹಾಯ ಮಾಡು, ಕೃಪೆಯನ್ನು ಅನುಗ್ರಹಿಸು. ನಿನ್ನ ಮಕ್ಕಳನ್ನು ಜಯದಲ್ಲಿ ಮುನ್ನಡೆಸಪ್ಪ. ನಿನ್ನ ಜೊತೆಗಿದ್ದು ಆ ರೀತಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.